ಸರ್ ಸೀಸನ್ 9ರಲ್ಲಿ ಬಿಗ್ ಬಾಸ್ ಬಂದಿತ್ತು ಸರ್. ಮನೆ ಹತ್ರ ಬಂದಿದ್ದರು, ಒಂದು 3 ಕಾರು ಬಂದಿದ್ದರು, ನೀವು ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾನು ಅದು 90 ದಿವಸ ಇರಬೇಕಲ್ಲ, ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿದೆ. ಸರಿ ಆಯಿತು ಬನ್ನಿ ಬಿಡದಿ ಹತ್ರ ಬನ್ನಿ ಅಂತ ಹೇಳಿದ್ರು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಅಲ್ಲೊಂದವರು ಎಲ್ಲ ಬಿಡದಿಗೆ ಹೋಗಿದ್ವಿ. ಅಲ್ಲಿ ದೊಡ್ಡ ಗೇಟು ಸರ್, ಅದೊಂಥರ ಅದರೊಳಗಡೆನೇ ಇರಬೇಕಲ್ಲ, 90 ದಿವಸ ಒಂಥರ ಜೈಲಿದ್ದಂಗೆ ಅಂತ ಭಯ ಆಯಿತು ಸರ್. ಅದಕ್ಕೆ ನಾನು ಒಂದು ದಿವಸ ಆದರೆ ಡಿ ಮತ್ತು ಕಾಮಿಡಿ ಕಿಲಾಡಿ ಥರ ಒಂದು ದಿವಸ ಆದರೆ ಹೋಗಿ ಬರ್ಬೋದು. ಇಡೀ 30 ದಿವಸ ಇರೋಕ್ಕಾಗಲ್ಲ, ನಂದು ಹೆಲ್ತ್ ಪ್ರಾಬ್ಲಮ್ ಇದೆ. ಯಾಕಂದರೆ ನಾವು ಚಿಕ್ಕ ಹುಡುಗರಿಂದ ಕಷ್ಟಪಟ್ಟು ದುಡ್ದು ಬಂದಿರೋದು, ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಬಿಗ್ ಬಾಸಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕಂದರೆ ಒಂದು ದಿವಸ ಆದರೂ ಹೋಗ್ಬೋದಲ್ವ, ಅದಕ್ಕೋಸ್ಕರ. ಮತ್ತು ಈ ಸತಿನೂ ಇರೋಕ್ಕಾಗಲ್ಲ ಅಂತ ಅದಕ್ಕೆ ಬಿಗ್ ಬಾಸಿಗೆ ಹೋಗಿಲ್ಲ. ಮತ್ತು ಸುದೀಪ್ ಅಣ್ಣ ಅಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ಅವರ ಮೂವಿ ಎಲ್ಲ ನೋಡ್ತೀನಿ, ಮತ್ತು ಅವರ ಹೆಸರಲ್ಲೂ ಕೂಡ ನಾನು ಸಮಾಜ ಸೇವೆ ಎಲ್ಲ ಮಾಡ್ತಾಯಿದ್ದೀನಿ. ಅವ್ರ ಬರ್ತ್ಡೇಗೆಲ್ಲ ಪೆನ್ನು ಎಕ್ಸೈಜ್ ಎಲ್ಲ ಹಂಚ್ತೀನಿ. ಮತ್ತು ಅವ್ರದ್ದು ಮ್ಯಾಕ್ಸ್ ಮೂವಿ ಅಂತ ಬಂದಿತ್ತು, ಅವತ್ತು ಕೂಡ ನಾನು ಅವರಿಗೆಲ್ಲ ಹಾರ ಹಾಕಿ ಅವ್ರದ್ದು ಕಟೌಟಿಗೆ ಪೆನ್ನು ಎಕ್ಸೈಜು ಮತ್ತು ಸ್ವೀಟೆಲ್ಲ ಹಂಚಿದ್ದೀನಿ. ಏನು ಸರ್ ಎಲ್ಲ ಬಿಟ್ಟೋಗೋದೆ, ಒತ್ಕೊಂಡು ಹೋಗಲ್ಲ. ನಾನು ಪುನೀತಣ್ಣ ಶಿವಣ್ಣವ್ರ ಅಭಿಮಾನಿ ಆದರೂ ಕೂಡ ನಾನು ಎಲ್ಲ ಹೀರೋಗಳು ಇಷ್ಟ, ಎಲ್ಲರ ಮೂವಿ ನೋಡ್ತೀನಿ ಸರ್. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟ ನನಗೆ.